ಇರಾನ್ ಮೇಲೆ ದಾಳಿ ಮಾಡುವ ಉದ್ದೇಶ ಇರಲಿಲ್ಲ, ಆದರೆ ಅನಿವಾರ್ಯವಾಗಿ ನಾವು ಈ ದಾಳಿ ಮಾಡಬೇಕಾಗಿ ಬಂತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಅಮೆರಿಕದ ಸೈನಿಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಯಶಸ್ವಿಯಾಗಿ ಈ ದಾಳಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ ಶಾಂತಿಯ ಹಾದಿಯಲ್ಲಿ ಸಾಗುವ ವಿಶ್ವಾಸವಿದೆ. ಅಂದರೆ ಇನ್ನಾದರೂ ಇರಾನ್ ತಪ್ಪು ತಿದ್ದುಕೊಳ್ಳದಿದ್ರೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಇರಾನ್ ಮೇಲೆ ನಡೆಸಿರುವಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದನ್ನು ಗಮನಿಸ್ತಾ ಇದ್ವಿ. ಇರಾನ್ ಕೂಡ ಅಮೆರಿಕಾಗೆ ಈ ಹಿಂದೆ ಎಚ್ಚರಿಕೆ ನೀಡಿತ್ತು. ಒಂದು ವೇಳೆ ಏನಾದರೂ ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ, ಸರಿಪಡಿಸಲಾಗದ ಹಾನಿಯನ್ನು ಅನುಭವಿಸಬೇಕಾಗುತ್ತೆ ಅಂತೆಲ್ಲ ಇರಾನ್ ಒಂದು ಹಂತದಲ್ಲಿ ಅಮೆರಿಕಾಗೂ ಧಮಕಿ ಹಾಕೋ ಪ್ರಯತ್ನ ಮಾಡಿತ್ತು. ಅದಾದಮೇಲೆ ರಷ್ಯಾ ಮತ್ತು ಚೀನಾ ಕೂಡ ಇದರಲ್ಲಿ ಅಮೆರಿಕ ಇನ್ವಾಲ್ವ್ ಆಗಬಾರ್ದು ಅನ್ನೋ ಅರ್ಥದಲ್ಲಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ರು. ಯಾಕಂದರೆ ಅದರ ಪರಿಣಾಮ ಸರಿ ಹೋಗೋದಿಲ್ಲ, ಮೂರನೇ ಮಹಾಯುದ್ಧಕ್ಕೆ ಅದು ನಾಂದಿ ಆಗಬಹುದು. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ ಈ ಎರಡು ದೇಶಗಳಿಗೆ ಸೀಮಿತ ಆಗಬೇಕು. ಅಮೆರಿಕ ಇದರಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅನ್ನುವಂಥ ಒತ್ತಡ ಬಹಳಷ್ಟಿತ್ತು. ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಅಮೆರಿಕ ಅಂತಿಮವಾಗಿ ಇರಾನ್ನ 3 ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಈ ರೀತಿ ದೊಡ್ಡ ಮಟ್ಟದ ದಾಳಿ ನಡೆಸಿದೆ. ಅದರ ಜೊತೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದುವರೆದ ಹಾಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನಾದರೂ ಇರಾನ್ ಶಾಂತಿಯ ಮಾರ್ಗದಲ್ಲಿ ನಡೆಯುತ್ತೆ ಅನ್ನೋ ನಂಬಿಕೆ ಅಥವಾ ವಿಶ್ವಾಸ ಇದೆ. ಒಂದು ವೇಳೆ ಹಾಗಾಗಿಲ್ಲ ಅಂದರೆ ಮತ್ತೆ ನಾವು ದಾಳಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಇರಾನ್ ಅಣ್ವಸ್ತ್ರ ದೇಶ ಆಗಬಾರ್ದು ಅನ್ನೋದು. ಆ ಕಾರಣಕ್ಕಾಗಿ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡಿ 3 ಕಡೆಗಳಲ್ಲಿ ಅಮೆರಿಕ ಈ ದೊಡ್ಡ ದಾಳಿಯನ್ನು ನಡೆಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.